ಹಾಯ್ ನಮಸ್ಕಾರ ರೀ ಅದಕ್ಕೆ ಹೇಳಕ್ ಹೇಳ್ದೆ 30 ಟೇಕ್ ತಗೊಂಡು ನಮ್ಮ ಬ್ಲಾಗ್ ಪೂರ ನೋಡ್ರಿ ಅರ್ಧಕ್ ಬಿಟ್ಟು ಹೋಗ್ಬೇಡ್ರಿ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು. ಹಾಯ್ ನಮಸ್ಕಾರ ರೀ ಎಲ್ರಿಗೂ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾನು ಆರಾಮಿದ್ದೀನಿ. ಭಾಳ ದಿನದ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಯಾಕಂತಂದ್ರೆ ನಾ ಹೇಳಿದ್ದೆಲ್ಲ ನನ್ನ ಸೀಸನ್ ಸ್ಟಾರ್ಟ್ ಆಯಿತು, ಬ್ರೈಡಲ್ ಸೀಸನ್ ಅಂಥೇಳಿ. ಆ ಸೀಸನ್ ಒಳಗೆ ವರ್ಕ್ ಮಾಡೋದೇ ರಗಡಾಗಿರ್ತೈತಿ, ವಿಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ. ಹೀಗಾಗಿ ವ್ಲಾಗ್ ಮಾಡಲಿಲ್ಲ. ಇವಾಗ 1.5 ತಿಂಗಳು ನಾನು ಫ್ರೀ ಇರ್ತೀನಿ, ಅದಾವ ಅಂದ್ರೆ ಇವಾಗ ಫಂಕ್ಷನ್ ಇರ್ತಾವ. ಲಾಸ್ಟ್ 18th ಒಂದು ಎಂಗೇಜ್ಮೆಂಟ್ ಫಂಕ್ಷನ್ ಲಾಸ್ಟ್ ಆರ್ಡ್ರ್ ಅದು ನಂದು. ಅದಾದ್ಮೇಲಂತೂ ಕಂಪ್ಲೀಟ್ ಫ್ರೀನೇ ಇರ್ತೀನಿ. ವ್ಲಾಗ್ ಹಾಕ್ತಾನೆ ಇರ್ತೀನಿ, ವಾರಕ್ಕೆ 2-3 ವ್ಲಾಗ್ ಹಾಕ್ತೀನಿ. ಡಿಸೆಂಬರ್ 12ನೇ ತಾರೀಕು ತನಕ ಭಾಳ ಬ್ಯುಸಿ ಇದ್ದೆ. 13ನೇ ತಾರೀಕಿನಿಂದ ಸ್ವಲ್ಪ ಕೂಲ್ ಆದೆ. 14ನೇ ತಾರೀಕು ಒಂದು ಆರ್ಡ್ರ್ ಇತ್ತು, ಎಂಗೇಜ್ಮೆಂಟ್ ಆರ್ಡ್ರು. ಹಾಗೆ ಅದೇ ಸೈಡ್ ನಮ್ಮ ಆಯಿ ಊರು ಇತ್ತು. ಆಯಿಗೂ ಭೇಟಿಯಾಗಿ ಆಮೇಲೆ ಅವ್ರು ಹೊಲಗಿಲ್ಲ ಎಲ್ಲ ನೋಡಿಕೊಂಡು ಬಂದ್ವಿ. 15ನೇ ತಾರೀಕು ಒಂದಿನ ರೆಸ್ಟ್ ಮಾಡಿ, 2-3 ದಿನ ಸ್ವಲ್ಪ ನನ್ನ ಸಂಬಂಧ ರೆಸ್ಟ್ ಮಾಡಿ, ಅದಾದಮೇಲೆ ಮತ್ತು ನಾನು ನನ್ನ ಹಳೆ ಡ್ಯೂಟಿಗೆ ಜಾಯಿನ್ ಆಗೀನಿ. ಆ್ಯಕ್ಚುಲಿ ನನಗೆ ಮನೆ ಕೆಲಸ ಮಾಡೋದಂದ್ರೂ ಭಾಳ ಇಷ್ಟ. ನನಗೆ ಟೈಮ್ ಇರೋಂಗಿಲ್ಲ ಸೀಸನ್ ಬಂತಂದ್ರೆ, ಹೀಗಾಗಿ ಅವಾಗ ಸ್ಟಾಪ್ ಮಾಡಿಬಿಟ್ಟಿರ್ತೀನಿ. ನನಗೆ ಕೆಲವೊಂದು ಕಸ್ಟಮರ್ ಕೇಳ್ತಿರ್ತಾರೆ ನನ್ನ ಬ್ಲಾಗ್ ನೋಡೋರು, ಹೆಂಗೆ ರೀ ನೀವು ಹೆಂಗೆ ಮೇಂಟೈನ್ ಮಾಡ್ತೀರಿ ಎಲ್ಲ ಟೈಮ್ನು? ನೀವು ಮನ್ಯಾಗೂ ಮಾಡ್ತೀರಿ, ಇಲ್ಲಿನೂ ಮಾಡ್ತೀರಿ, ಅದೇ ಹೆಂಗೆ 2 ಟೈಮ್ ಮ್ಯಾನೇಜ್ ಮಾಡ್ತೀರಿ ಅಂತೇಳಿ ಕೇಳ್ತಿರ್ತಾರೆ. ಅದಕ್ಕೆ ನನ್ನ ಬ್ರೈಡಲ್ ಸೀಸನ್ದಾಗ ನಂಗೆ ಮನ್ಯಾಗ ಏನೂ ಕೆಲಸ ಮಾಡೋಂಗಿಲ್ಲ. ನನಗೆ ಚಾನೂ ನಾ ಮಾಡ್ಕೊಂಡು ಕೊಡೋಂಗಿಲ್ಲ. ನಮ್ಮ ಮನ್ಯಾಗ ನಮ್ಮ ಅತ್ತೆ, ನಮ್ಮ ಸಿಸ್ಟರ್ ಯಾರೇ ಮಾಡಿ ತೊಗೊಂಬಂದು ಕೊಟ್ರೆ ಕುಡಿದು ಹೋಗ್ತೀನಿ, ಇಲ್ಲಾಂದ್ರೆ ಹಂಗೆ ಹೋಗ್ಬೇಕಾಗ್ತದೆ. ಪರಿಸ್ಥಿತಿ ಕೆಲವೊಮ್ಮೆ ಚಹಾ ಮಾಡಿ ಇಟ್ರೂ ಕುಡಿಯೋಕ್ಕಾಗಂಗಿಲ್ಲ, ಅರ್ಜೆಂಟ್ ಇರ್ತೈತಿ, ಹಾಗೆ ಹೋಗ್ಬಿಟ್ಟಿರ್ತೀನಿ. ವಿತೌಟ್ ಸೀಸನ್ನೇ ನಾನು ಕೆಲಸ ಮಾಡೋದು. ನೀ ಕೆಲಸ ಮಾಡೇ ಹೋಗಬೇಕು ಅಂಥೇಳಿ ಯಾರೂ ಅನ್ನಂಗಿಲ್ಲ ನನಗೆ. ಕೆಲಸ ಮಾಡು ಅಂಥೇಳಿ ಅನ್ನಂಗಿಲ್ಲ. ನನ್ನ ಪೂರ್ತೈತೆ ಕೆಲಸ ತೆಗೆದು ಇಟ್ಟಿರಲ್ಲ, ತಮ್ಮ ಪೂರ್ತಕ್ಕೆ ತಾವು ಕೆಲಸ ಮಾಡ್ತಾ ಇರ್ತಾರೆ. ನಾನು ಫ್ರೀ ಇದ್ದಾಗ ನಂದು ಏನೇನು ಕೆಲಸ ಇರ್ತೈತಲ್ಲ ನಾರ್ಮಲ್ ರೂಟೀನ್ ಒಳಗೆ ಅದನ್ನೆಲ್ಲ ಮಾಡ್ಕೊಂಡು ಬಂದುಬಿಟ್ಟಿರ್ತೀನಿ. ಗ್ಯಾಸ್ ಕಟ್ಟಿ ಕಸ ಪರಿಸಿ ಇದೆಲ್ಲ ಸ್ವಲ್ಪ 8-8:30 ತನಕ ಒಂದು ರೇಂಜಿಗೆ ಕೆಲಸ ಮುಗೀತು. ಅಷ್ಟೊತ್ತಿಗೆ ನಂದು ಇನ್ನೂ ಸ್ನಾನ ಆಗಿರಲಿಲ್ಲ ಅಂತಂದ್ರೆ ನನಗೆ ಮಾರ್ನಿಂಗ್ ಟಾನಿಕ್ ಬೇಕಾಗ್ತದೆ. ಅದು ಚಹಾ, ಶುಂಠಿ ಚಹಾ. ಅದನ್ನು 1 ಕಪ್ ಶುಂಠಿ ಚಹಾ ಮಾಡಿಕೊಂಡು ಸ್ವಲ್ಪ ಒಂದು 10 ನಿಮಿಷ ಟೈಮ್ ತೊಗೊಂಡು ಚೆಂದಾಗೆ ಕುಂತು ಚಹಾ ಕುಡಿತೀನಿ. ಚಹಾ ಕುಡಿದಾದ್ಮೇಲೆ ನನ್ನ ಮಗಳು ಎದ್ದು ಬಿಡ್ತಾಳೆ. ಆಕೆ ಎದ್ಲಂದ್ರೆ ಮುಗೀತು ಆಕಿನ ಸ್ನಾನ, ತಲೆ ಹಿಕ್ಕು, ಪೌಡ್ರ್ ಹಚ್ಚು, ಸ್ಕೂಲ್ ಬ್ಯಾಗ್, ಹೋಮ್ವರ್ಕ್ ನೈಟೇ ಮಾಡಿರ್ತಾಳೆ. ಇಲ್ಲಿ ಇದು ಈಡ್ಗಿ ನಮ್ಮ ತಂದೆಯವರ ನೆನಪಿದು. ನನ್ನ ಮದುವೆಯೊಳಗೆ ಮಾಡಿ ಕೊಟ್ಟಿದ್ದ ಈಡ್ಗಿ ಇದು. ಯೂಶ್ವಲಿ ಏನಂತಾರೆ, ಎಲ್ಲರೂ ಚಾಕೂತ್ಲೆ ಕಟ್ ಮಾಡ್ತಾರೆ. ನಾನು ಮಾಡ್ತೀನಿ, ಇಲ್ಲಂತೇನಿಲ್ಲ. ಬಟ್ ನನಗೆ ಭಾಳ ಕಂಫರ್ಟೇಬಲ್ ಆಗೋದು ಅದೇ ಈಡ್ಗಿಲೇ ಹೊಳೆದ್ರೇ ನನಗೆ ಕಂಫರ್ಟೇಬಲ್ ಆಗ್ತದೆ. ಅದಾದಮೇಲೆ ಇಲ್ಲಿ ಅವಲಕ್ಕಿ ಮಾಡಿದೆ. ನನ್ನ ಮಗಳಿಗೆ ಸ್ವಲ್ಪ ಅವಲಕ್ಕಿ ಭಾಳ ಇಷ್ಟ. ಎಲ್ಲ ಹುಡುಗರಿಗೂ ಇಷ್ಟ, ನಮ್ಮ ಮನ್ಯಾಗ ದೊಡ್ಡವ್ರಿಗೂ ಸ್ವಲ್ಪ ಅವಲಕ್ಕಿ ಇಷ್ಟ. ಅವಲಕ್ಕಿ ಮಾಡಿಟ್ಟು ಬಂದು ಹಾಲ್ನಾಗಿನ ಕಸ ಹೊಡ್ಕೊಂಡು ಅದನ್ನೆಲ್ಲ ಧೂಳು ಜಾಡಿಸ್ಕೊಂಡು, ಕಸ ಆದ್ಮೇಲೆ ಅಷ್ಟೊತ್ತಿಗೆ ನನ್ನ ಮಗಳು ಬಂದುಬಿಡ್ತಾಳೆ ಸ್ನಾನ ಮಾಡಿಕೊಂಡು. ಆಕಿಗೆ ರೆಡಿ ಮಾಡಿ, ಆಕಿಗೆ ನಾಷ್ಟ ಮಾಡಿಸಿ
ಅಕ್ಕಿಗೆ ಸ್ಕೂಲಿಗೆ ಕಳಿಸ್ಬೇಕಂದ್ರೆ 9 ಗಂಟೆ ಆಗಿಬಿಡ್ತೈತಿ. 9 ಗಂಟೆ ನಂತರನೇ ನನ್ನ ಸ್ನಾನ. ಆದ್ರೆ ಬೆಳಗ್ಗೆ ಎಲ್ಲರ್ಕಿನ್ನ ಜಲ್ದಿ ನಂದೇ ಸ್ನಾನ ಆಗಿರ್ತೈತಿ. ಆಗಲಿಲ್ಲ ಅಂತಂದ್ರೆ ಎಲ್ಲರ್ಕಿನ್ನ ಲಾಸ್ಟ್ ಆಗ್ತೈತಿ. 2ರಾಗ ಒಂದೇ ಆಗಿರ್ತೈತಿ. ನನ್ನ ನಡುವು ಮಾಡೋಕ್ಕೆ ಆಗಂಗಿಲ್ಲ. ನನ್ನ ಮಗಳು ನನ್ನ ಜೊತೆ ಜಗಳ ತೆಗಿತಾಳೆ. ಯಾಕಂದ್ರೆ ನನಗೆ ಹಿಕ್ಕಕ್ಕೆ ಬರೋಂಗಿಲ್ಲತ್ತ. ತಾನೇ ಹಿಕ್ಕೊಂಡು ತಾನೇ ಕ್ಲಿಪ್ ಹಾಕ್ಕೊಂಬರ್ತಾಳೆ. ಅದು ಆಕಿಗೆ ಭಾರಿ ಅನ್ನಿಸ್ತದ. ಬಟ್ ನಾ ಹಿಕ್ಕಿದ್ದು ಆಕಿಗೆ ಚಲೋ ಅನ್ಸಂಗಿಲ್ಲ. ನಿನಗೇನೂ ಬರೋದೇ ಇಲ್ಲ ಮಮ್ಮಿ ಅಂತಂದಾಳೆ. ನಾನು ಹೊಳ್ಳೆ ಆಕೆ ಹೋದಾದ್ಮೇಲೆ ಸ್ನಾನ ಮಾಡಿಕೊಂಡು ನಾನು ಇಲ್ಲಿ ರೆಡಿ ಆಗತ್ತೀನಿ. ನೆಕ್ಸ್ಟ್ ನನ್ನ ಸಲೂನ್ಗೆ ಹೋಗ್ಬೇಕಂತ ಹೇಳಿ. ಈಗರ ಚಳಿಗಾಲ ಬಂದೈತಿ. ನಾನು ಮುಖಕ್ಕೆ ಸಾಬೂನು ಹಚ್ಚೋದನ್ನು ಬಿಟ್ಬಿಟ್ಟಿನಿ. ಯಾಕಂದ್ರೆ ಸೋಪ್ ಹಚ್ಚಿ ಮುಖ ತೊಳ್ಕೊಂಬಿಟ್ರೆ ಆಯಿತು, ಮತ್ತಿಷ್ಟು ಡ್ರೈ ಅನ್ನಿಸ್ಬಿಡ್ತೈತಿ. ಫೇಸ್ ವಾಶ್ ಯೂಸ್ ಮಾಡ್ತೀನಿ. ಅದೇ ಫೇಸ್ ವಾಶ್ ಯೂಸ್ ಮಾಡೋದನ್ನು ಬಿಟ್ಬಿಟ್ಟಿನಿ. ಯಾಕಂದ್ರೆ ಸ್ಕಿನ್ ಭಾಳನೇ ಡ್ರೈ ಅನ್ನಿಸ್ತದೆ ಅಂಥೇಳಿ ಮಾರ್ನಿಂಗ್ ಒಂಚೂರು ಕೊಬ್ಬರಿ ಎಣ್ಣೆ ಹಚ್ಕೊಂಡಿರ್ತೀನಿ. ಅದಾದಮೇಲೆ ನೀರಲ್ಲಿ ಪ್ಲೇನ್ ವಾಟ್ರಲ್ಲಿ ಮುಖ ತೊಳ್ಕೊಂಡು ಬಂದುಬಿಡೋದು, ಡ್ರೈ ಆಗಬಾರ್ದು ಅಂಥೇಳಿ. ಇಲ್ಲಿ ಬಂದ ತಕ್ಷಣ ಫಸ್ಟ್ ನಂದು ಇದ್ದಿದ್ದೆ ದೇವ್ರ ದೀಪ ಹಚ್ಚಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿರ್ತೀನಿ ಕೌಂಟ್ರ್. ಮೇಕಪ್ ಅದು ಬಂದಿದ್ದಲ್ಲ, ಬ್ಯಾಗ್ಸ್ ಅದು ಇಲ್ಲದವ್ರಿ, ಇವು ಸ್ವಲ್ಪ ಕ್ಲೀನ್ ಮಾಡ್ಬೇಕ್ರಿ. ಮತ್ತು ಪಾರ್ಲರ್ ಕ್ಲೀನ್ ಮಾಡ್ತೀವ್ರಿ. ನಮಸ್ಕಾರ ರೀ ಹೇಳು. ನಮಸ್ಕಾರ ಹೇಳು ಹೇಳು. ನಮಸ್ಕಾರ ಎಲ್ರಿಗೂ. ನಮಸ್ಕಾರ ರೀ ಎಲ್ರಿಗೂ. ಇವತ್ತ ನಾವು ಪಾರ್ಲರ್ ಕ್ಲೀನ್ ಮಾಡಕತ್ತೀವಿ. ಇವತ್ತು ನಾವು ಪಾರ್ಲರ್ ಕ್ಲೀನ್ ಮಾಡತ್ತೀವ್ರಿ. ಜ್ಯುವೆಲ್ರೀಸ್ ಎಲ್ಲ ಆ ಕಡೆ ಈ ಕಡೆ ಆಗ್ಯಾವ. ಅವೆಲ್ಲ ಸ್ವಲ್ಪ ಚಂದಾಗಿ ಸೆಟಪ್ ಮಾಡ್ಬೇಕಾಗೈತಿ. ಅದನ್ನು ಸ್ವಲ್ಪ ಈ ಬ್ಲಾಗ್ನ ಹಂಚ್ಕೋತೀವಿ. ಅದನ್ನ ಈಕಿಗೆ ಹೇಳ್ದೆ 30 ಟೇಕ್ ತಗೊಂಡು ಒಂದನ್ನು ಸುದ್ ಮಾಡಲಿಲ್ಲ. ಈಕಿಗೆ ಚಲೋ ಹೇಳ್ತಾಳೆ. ಈಕಿಗೆ ತಗೋಬ ಅಂದ್ರೆ ಈಕಿ ಆ ಸಂದಿ ಈ ಸಂದಿ ಗುದ್ದಾಡಕತ್ತಾಳ. ನಮ್ಮ ಬ್ಲಾಗ್ ಪೂರಾ ನೋಡ್ರಿ, ಅರ್ಧಕ್ಕೆ ಬಿಟ್ಟು ಹೋಗ್ಬ್ಯಾಡ್ರಿ, ಸ್ಕಿಪ್ ಮಾಡಬೇಡ್ರಿ, ಕಂಪ್ಲೀಟ್ ವಿಡಿಯೋ ನೋಡ್ರಿ. ನಮ್ಮ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು. ಒಳಗೆ ರೂಮೆಲ್ಲ ಸ್ವಲ್ಪ ಮೆಸ್ ಆಗ್ಯದ ಅಂತ ಹೇಳಿ ಕ್ಲೀನ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡೀವಿ. ಬಟ್ ಕಂಪ್ಲೀಟ್ ಕ್ಲೀನ್ ಮಾಡೋದೇ ಆಗಲಿಲ್ಲ. ಯಾಕಂತಂದ್ರೆ ಕಸ್ಟಮರ್ ಸ್ಟಾರ್ಟ್ ಆದರು. ಕಸ್ಟಮರ್ ಇರಲ್ಲ ಅಂದ್ಕೊಂಡು ಇದನ್ನು ಸ್ಟಾರ್ಟ್ ಮಾಡಿದ್ವಿ. ಮಿಡಲ್ ಕಸ್ಟಮರ್ ಬರೋದ್ರಿಂದ ಅದು ಕಂಪ್ಲೀಟ್ ಆಗಲಿಲ್ಲ. ಎಷ್ಟಾಗುತ್ತೋ ಅಷ್ಟೇ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಬ್ಯಾಗಿಗೆಲ್ಲ ಕ್ಲೀನ್ ಮಾಡಿದ್ವಿ. ಅಂದರೂ ಇನ್ನೂ ಒಂಚೂರು ಉಳಿತು. ಆರ್ಡ್ರಿಗೆ ಹೋಗಿರ್ತೀನಲ್ಲ, ಬ್ರೈಡಿಗೆ ಜ್ಯುವೆಲ್ರಿ ಹಾಕಿರ್ತೀನಲ್ಲ, ಅವ್ರ ಜ್ಯುವೆಲ್ರಿ ಹೆಂಗೆ ಬಾಕ್ಸ್ನಾಗ ಕೊಟ್ಟಿರ್ತಾರೆ ಅದು ಅಲ್ಲಲ್ಲೇ ಬಾಕ್ಸ್ನಾಗ ಇದ್ದಿರ್ತೈತಿ. ಅದನ್ನೆಲ್ಲ ಒಂದು ಸಲ ತೆಗ್ದು ನೀಟ್ ಚೆಕ್ ಮಾಡಿ ಸೆಟಪ್ ಮಾಡಿ ಮತ್ತು ಇನ್ನೊಂದು ಸಲ ಇಡಬೇಕಾಗ್ತದೆ ಅದು ಜ್ಯುವೆಲ್ರಿ. ಆಮೇಲೆ ಅವ್ರಿಗೆ ಹೇರ್ ಆಕ್ಸೆಸರೀಸ್, ಹೇರ್ ಎಕ್ಸ್ಟೆನ್ಷನ್ನ ಹಾಕಿರ್ತೀವಲ್ಲ, ಅದನ್ನು ಒಂದು ಸಲ ಚೆಕ್ ಮಾಡಿ ನೀಟಾಗಿ ನೋಡಿ ಒಂದು ಕವರ್ನಾಗ ಹಾಕಿ ಇಡಬೇಕಾಗ್ತದೆ. ಅದನ್ನೇ ನಾವು ಇಲ್ಲಿ ಮಾಡಾಕತ್ತಿದ್ವಿ. ಆಮೇಲೆ ಕೆಲವೊಂದು ಪ್ರಾಡಕ್ಟ್ ಆನ್ಲೈನ್ ಆರ್ಡ್ರ್ ಹಾಕಿದ್ದು ಅದನ್ನು ಅನ್ಬಾಕ್ಸು ಮಾಡಿರಲಿಲ್ಲ. ಇವತ್ತೇ ಕುಂತು ಅನ್ಬಾಕ್ಸ್ ಮಾಡಿದೆ. ಕೆಲವೊಂದಿಷ್ಟು ಹೊಸ ಲಿಪ್ಸ್ಟಿಕ್, ಹೊಸ ಮಾಯ್ಶ್ಚರೈಸರ್, ಸ್ವಲ್ಪ ಹೊಸದು ತರಿಸಿ ಟ್ರೈ ಮಾಡ್ತಾ ನೋಡ್ತಿರ್ತೀನಿ ರಿಸಲ್ಟ್ ಹೆಂಗದ ಅಂಥೇಳಿ. ಅದನ್ನೇ ಆರ್ಡ್ರ್ ಹಾಕಿದ್ದೆ. ಅದು ಇವತ್ತು ಅನ್ಬಾಕ್ಸ್ ಮಾಡಿದೆ. ಅದು ಮಾಡೋದ್ರಾಗೇ ಮತ್ತೆ ಕಸ್ಟಮರ್ ಬಂದರು. ಇವ್ರದ್ದು ಭಾಳ ಅಂದ್ರೆ ಭಾಳ ಥಿನ್ ಹೇರ್, ಬಟ್ ಅವರು ಸ್ಟೆಪ್ ಕಟ್ ಕೇಳಾಕತ್ತಿದ್ರು. ಅವ್ರ ಹೇರ್ ಒಳಗೆ ಮ್ಯಾನೇಜ್ ಮಾಡಿ ಒಂದು ಸ್ಟೆಪ್ ಕಟ್ ಅವ್ರಿಗೆ. ಕಸ್ಟಮರ್ ಮುಗೇನೆ ವಾಪಸ್ ಅದೇ ವರ್ಕಿಗೆ ಬರೋದು, ಮತ್ತು ಕಸ್ಟಮರ್ ಮಾಡೋದು. ಇಲ್ಲೊಂದು ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಇತ್ತು, ಪ್ಲಫಿ ಪ್ಲೀಟ್ಸ್ದು, ಅದನ್ನು ಮಾಡಾಕತ್ತಿದ್ವಿ. ಫೈನಲಾಗಿ ರಿಸಲ್ಟ್ ಅದರದ್ದು ಹಿಂಗೈತೆ ನೋಡ್ರಿ. ಹೀಗಾಗಿ ಕಸ್ಟಮರ್ ಇವತ್ತು ಜಾಸ್ತಿನೇ ಇದ್ದರು. ಹೀಗಾಗಿ ನಾವು ಅಂದ್ಕೊಂಡಿದ್ದು ವರ್ಕ್ ಇವತ್ತು ಕರೆಕ್ಟ್ ಮಾಡೋದಾಗಲಿಲ್ಲ ನಮ್ಮಿಂದ. ಆಮೇಲೆ ಲಾಸ್ಟ್ ನಾ ಮಾಡತ್ತಿದ್ದು ಇದು 8 ಗಂಟೆಗೆ ಹೇರ್ ಸ್ಪಾ ಫೈನಲ್ ಅವ್ರದ್ದು ಹೇರ್ಸಿಗೆ ಬ್ಲೋ ಡ್ರೈ ಮಾಡತ್ತೀನಿ. 8 ಗಂಟೆ ಆಗಿತ್ತು. ಇದನ್ನೆಲ್ಲ ಮುಗಿಸ್ಕೊಂಡು ನಾನು ನೈಟ್ ಮನೆಗೆ ಬರೋದು 9 ಗಂಟೆ ಆಯಿತು.
ಇದಾಗಿತ್ತು ನಂದು ಇವತ್ತಿನ ವ್ಲಾಗ್. ನನ್ನ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.